ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಅಮರ್ಜಿತ್. ವೆಲ್ಕಮ್ ಟು ಹೋಮೆ ಸ್ಕ್ವೇರ್ ಹೋಮಿಯೋಪತಿ. ಇವತ್ತು ನಾವು ಮೈಗ್ರೇನ್ ಹೆಡೇಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಮೈಗ್ರೇನ್ ಹೆಡೇಕು 4 ಮುಖ್ಯ ಹೆಡೇಕ್ಗಳಲ್ಲಿ ಒಂದು ಟೈಪ್ ಆಗಿರುತ್ತದೆ. ಬನ್ನಿ, ಸಹಜವಾಗಿ ನಾವು ನೋಡ್ತೀವಿ, ಯಾರಿಗಾದರೂ ಒಂದು ತಲೆನೋವು ಬಂತು ಅಂದರೆ ಅದಕ್ಕೆ ಕಾರಣ ಜ್ವರ ಇರ್ಬೋದು, ಕೋಲ್ಡ್ ಇರ್ಬೋದು, ವೆದರಲ್ಲಿ ಚೇಂಜಸ್ ಇರ್ಬೋದು, ಅಥವಾ ಈ ಬಿಸಿಲಲ್ಲಿ ಹೋಗಿರೋದಿರಬಹುದು, ಅಥವಾ ಸ್ವಲ್ಪ ಏನೋ ಒಂದು ಓದೋದರಲ್ಲಿ ಹೆಚ್ಚು ಕಮ್ಮಿ ಆಗಿರಬಹುದು. ಸೊ ಟೆನ್ಷನ್ ತೊಗೊಂಡಾಗ ಇರ್ಬೋದು, ಹೆಡೇಕ್ ಬರೋದು ಸಹಜ. ಬಟ್ ಈ ಒಂದು ಹೆಡೇಕ್ ಕ್ರಾನಿಕ್ ಆಗ್ತಾಯಿದ್ರೆ, ಅದು ಪದೇ ಪದೇ ಬರ್ತಾಯಿದ್ರೆ, ಸೊ ಆವಾಗ ಈ ಹೆಡೇಕ್ಗಳಲ್ಲಿ ವಿಭಿನ್ನತೆ ಬೇರೆ ಬೇರೆ ಆಗಿರ್ತದೆ. ಮೊಟ್ಟ ಮೊದಲನೇದಾಗಿ ಸೈನಸ್ ಹೆಡೇಕ್. ಅಂದರೆ ನಮ್ಮ ಈ ತಲೆಯ ಬೋನಲ್ಲಿರುವಂಥ ಸೈನಸ್ ಸ್ಪೇಸಸ್ಸಲ್ಲಿ ಸೈನಸ್ ಇನ್ಫೆಕ್ಷನ್ ಆದಾಗ ನಾವು ಸೈನಸೈಟಿಸ್ ಅಂತ ಕರಿತೀವಿ. ಆ ಸೈನಸೈಟಿಸಿಂದ ಆಗುವಂತಹ ಹೆಡೇಕ್ ನಮಗೆ ಸೈನಸ್ ಹೆಡೇಕ್ ಅಂತ ಇರ್ಬೋದು. ಅಂದರೆ ನಮಗೆ ಮುಖದಲ್ಲಿ ಭಾರ ಅಥವಾ ಹೆವಿನೆಸ್ ಉಂಟಾಗುವುದು, ನಮ್ಮ ಕಣ್ಣಿನ ಸುತ್ತಮುತ್ತ, ಕಣ್ಣಿನ ಹಿಂಭಾಗದಲ್ಲಿ, ಅಥವಾ ಈ ನೋಸ್ ಬೋನ್, ಚೀಕ್ ಬೋನ್, ಇದರ ಬ್ಯಾಕ್ ಸೈಡ್ ಪೇನ್ ಆಗುವುದಕ್ಕೆ ನಾವು ಸೈನಸ್ ಹೆಡೇಕ್ ಅಂತ ಕರಿತೇವೆ. ಈ ಜೊತೆಗೆ ಕೋಲ್ಡ್ ಸಿಂಪ್ಟಮ್ಸ್ಗಳು ಕೂಡ ನಾವು ಕಾಣಬಹುದು. ಇನ್ನೊಂದು ಹೆಡೇಕ್ ಇರುತ್ತದೆ ಟೆನ್ಷನ್ ಹೆಡೇಕ್. ಅಂದರೆ ನಾವು ಏನಾದರೂ ಯೋಚನೆ ಮಾಡಿದಾಗ, ಸ್ವಲ್ಪ ಓದಿದಾಗ ಅಥವಾ ನಿದ್ದೆ ತಪ್ಪಿದಾಗ ಆವಾಗ ಉಂಟಾಗುವಂತಹ ಒಂದು ಹೆಡೇಕ್ಗೆ ನಾವು ಟೆನ್ಷನ್ ಹೆಡೇಕ್ ಅಂತ ಕರಿತೇವೆ. ಸಾಧಾರಣವಾಗಿ ಟೆನ್ಷನ್ ಹೆಡೇಕ್ ಉಂಟಾಗುವುದು ನಮ್ಮ ಈ ಫೋರ್ಹೆಡ್ ಬ್ಯಾಕ್ ಸೈಡ್ ಇರ್ಬೋದು, ಅಥವಾ ಒಂದು ಬ್ಯಾಂಡ್ ಥರ ಸೆನ್ಸೇಷನ್ ಇರುತ್ತದೆ. ಇದು ಬಿಟ್ಟರೆ ಇನ್ನೊಂದು ಹೆಡೇಕ್ ಇರುತ್ತದೆ. ಆ ಹೆಡೇಕ್ ಅಂದರೆ ಕ್ಲಸ್ಟರ್ ಹೆಡೇಕ್. ಆ ಕ್ಲಸ್ಟರ್ ಹೆಡೇಕ್ ಅಂತಂದಾಗ ನಮ್ಮ ಕಣ್ಣಿನ ಸುತ್ತಮುತ್ತಲು ಆರ್ಬಿಟಲ್ ಫೋಸಾದಲ್ಲಿ ಆಗುವಂಥ ನೋವಿಗೆ ನಾವು ಕ್ಲಸ್ಟರ್ ಹೆಡೇಕ್ ಅಂತ ಕರಿತೇವೆ. ಇದು ಯೂಸ್ವಲಿ ಏನಾಗುತ್ತೆ, ಒಂದು ಸ್ಕ್ವೀಸಿಂಗ್ ಥರ ಸೆನ್ಸೇಷನ್ ಕೊಡುತ್ತದೆ. ಇವಾಗ ನಾವು ಮುಖ್ಯವಾಗಿ ಈ ಒಂದು ಟಾಪಿಕ್ ಡಿಸ್ಕಸ್ ಮಾಡೋದು ಏನಂತಂದರೆ ಮೈಗ್ರೇನ್ ಹೆಡೇಕ್. ಮೈಗ್ರೇನ್ ಹೆಡೇಕ್ ಯೂಸ್ವಲಿ ಅರ್ಧ ತಲೆನೋವು, ಅಂದರೆ ಹೆಮಿಕ್ರೇನಿಯಾ, ಅಥವಾ ಈ ಒಂದು ಅರ್ಧ ತಲೆನೋವು ಸಮ್ಟೈಮ್ಸ್ ರೈಟ್ಗೆ ಬರ್ಬೋದು, ಸಮ್ಟೈಮ್ಸ್ ಲೆಫ್ಟಿಗೆ ಬರ್ಬೋದು, ಅಥವಾ ಸಮ್ಟೈಮ್ಸ್ ಫುಲ್ ಬರಬಹುದು. ಇದರ ಜೊತೆಗೆ ವಾಮಿಟಿಂಗ್ ಸೆನ್ಸೇಷನ್ಸ್, ಅಂದರೆ ಬರೀ ನಾಸಿಯಾ ಅಂತ ಅನ್ಬೋದು, ಅಥವಾ ವಾಮಿಟ್ ಆಗುವುದು. ಈ ಥರ ಒಂದು ಹೆಡೇಕ್ಗೆ ನಾವು ಮೈಗ್ರೇನ್ ಹೆಡೇಕ್ ಅಂತ ಕರಿತೇವೆ. ಬನ್ನಿ, ಮೈಗ್ರೇನ್ ಹೆಡೇಕನ್ನು ನಾವು ಕಂಪ್ಲೀಟ್ ಡೀಟೇಲಾಗಿ ನೋಡೋಣ. ಮೈಗ್ರೇನ್ ಹೆಡೇಕ್ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಯಾರಾದರೂ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಮೈಗ್ರೇನ್ ಹೆಡೇಕ್ ಪುರುಷರಲ್ಲಾಗಲಿ ಅಥವಾ ಮಹಿಳೆಯರಲ್ಲಾಗಲಿ ಈಕ್ವಲ್ ಆಗಿ ಕಾಣುವಂಥದ್ದು, ಹಾಗೂ ಯಾವ ಏಜಲ್ಲಿ ಕೂಡ ಈ ಒಂದು ಹೆಡೇಕ್ ಕಾಣಬಹುದು. ಕೆಲವೊಂದು ನಾವು ಕೇಸಸಲ್ಲಿ ನೋಡ್ತೀವಿ, ಚಿಕ್ಕ ವಯಸ್ಕರಲ್ಲಿ ಕೂಡ ಈ ಒಂದು ಹೆಡೇಕ್ ಕಾಣ್ತದೆ. ಅಂದರೆ ಅವರು ಸ್ಟಡಿ ಏಜ್ ಇರಬಹುದು, ಅಥವಾ ಸಮ್ಟೈಮ್ಸ್ ಅಡಲ್ಟ್ ಏಜಲ್ಲಿ, ಅಂದರೆ ಅವರಿಗೆ ಜಾಬ್ ಫೀಲ್ಡಲ್ಲಿ ಹೋದಾಗ ಅವು ಕೂಡ ಕಾಣಿಸ್ಕೊಳ್ಬೋದು. ಬಟ್ ಮುಖ್ಯವಾಗಿ ಈ ಒಂದು ಹೆಡೇಕ್ ಕೆಲವೊಂದು ಸಾರಿ ಮಹಿಳೆಯರಲ್ಲಿ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಅವರ ಪೀರಿಯಡ್ ಆಗಲಿ ಅಥವಾ ಹಾರ್ಮೋನಲ್ ಇಶ್ಯೂಸಿಂದ ಅವರಲ್ಲಿ ಕೂಡ ಜಾಸ್ತಿ ಕಾಣಿಸುವಂಥ ಚಾನ್ಸಸ್ ಇರುತ್ತದೆ. ಸೊ ಈ ಮೈಗ್ರೇನ್ ಹೆಡೇಕ್ಗೆ ಮುಖ್ಯವಾದ ಕಾರಣಗಳೇನು ಅಂತ ಫಸ್ಟ್ ನಾವು ತಿಳಿದುಕೊಳ್ಳೋಣ. ಮೈಗ್ರೇನ್ ಹೆಡೇಕ್ಗೆ ಮುಖ್ಯವಾದ ಕಾರಣಗಳೇನು ಅಂತಂದರೆ, ಒಂದು, ನಮ್ಮ ಬ್ರೈನ್ನಲ್ಲಿರುವ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಏನಿದೆ, ಅದಕ್ಕೆ ನರಗಳ ಒಂದು ಕನೆಕ್ಟಿವಿಟಿ ಇರುತ್ತೆ. ಅದರಲ್ಲಿರೋ ವೆಸಲ್ಸ್ಗಳು, ಅಂದರೆ ರಕ್ತನಾಳಗಳು. ಸೊ ನಮ್ಮ ಬ್ಲಡ್ ಪ್ರೆಷರ್ ಇದೆ, ಅದರ ಮೇಲೆ ಕೂಡ ಡಿಪೆಂಡ್ ಆಗುತ್ತದೆ. ಅಂದರೆ ವ್ಯಾಸೋ ಡೈಲಿಟೇಷನ್ ಅಂತ ಏನು ಕರಿತೀವಿ, ಅಂದರೆ ಒಂದು ರಕ್ತನಾಳಗಳ ಕನ್ಸ್ಟ್ರಕ್ಷನ್ ಆಗುವುದು ಮತ್ತು ಆ ಒಂದು ರಕ್ತನಾಳಗಳ ರಿಲ್ಯಾಕ್ಸೇಷನ್ ಆಗುವುದು ಕೂಡ ಈ ಮೈಗ್ರೇನ್ ಹೆಡೇಕ್ಗೆ ಒಂದೊಂದು ಸಾರಿ ಕಾರಣ ಆಗುತ್ತೆ. ಅಂದರೆ ವ್ಯಾಸೋ ಡೈಲಿಟೇಷನ್ ತುಂಬ ಫ್ರೀಕ್ವೆಂಟ್ ಆಗಿ ಆಗುತ್ತದೆ. ಇದರಿಂದ ಮೈಗ್ರೇನ್ ಹೆಡೇಕ್ ಉಂಟಾಗಬಹುದು. ಇದು ಒಂದು ಮೆಕ್ಯಾನಿಸಮ್ ಆಫ್ ಹೆಡೇಕ್ ಅಂತ ಕರಿಬೋದು. ಇದೆಲ್ಲ ಆಗಬೇಕು ಅಂತಂದರೆ ಯಾವ ರೀತಿಯಿಂದ ಕಾರಣಗಳಿರ್ಬೋದು ಅಂತಂದರೆ, ಒಂದು ಜೆನೆಟಿಕಲಿ, ಅಂದರೆ ಅನುವಂಶೀಯತೆ. ಯಾವ ತಂದೆ ತಾಯಿಗೆ ಹೆಡೇಕ್ ಇರುತ್ತದೆ ಅವರ ಮಕ್ಕಳಿಗೂ ಕೂಡ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತದೆ ಅಂತ ಅನ್ಬೋದು. ಹಾಗೆ ಫ್ರೀಕ್ವೆಂಟ್ ಎಕ್ಸ್ಪೋಜರ್, ಅಂದರೆ ಎಕ್ಸ್ಪೋಜರ್ ಟು ದ ಕೋಲ್ಡ್ ವೆದರ್ ಇರ್ಬೋದು. ಅಂದರೆ ಅತಿಯಾಗಿ ಕೋಲ್ಡ್ ವೆದರಲ್ಲಿ ವರ್ಕ್ ಮಾಡುವವರು, ಅಥವಾ ಅತಿಯಾಗಿ ಬಿಸಿಲಲ್ಲಿ ವರ್ಕ್ ಮಾಡುವವರು, ಮತ್ತು ತುಂಬ ಶಬ್ದ ಬರುವಂಥ ಪ್ಲೇಸ್ಗಳಿರುತ್ತದೆ, ಮೈನ್ಸ್ ಆಗಲಿ, ಅಥವಾ ಈ ಟ್ರೈನ್ ಅಕ್ಕಪಕ್ಕದಲ್ಲಿರುವವರು, ಹಾಗೆ ಸಿಮೆಂಟ್ ಫ್ಯಾಕ್ಟ್ರೀಸ್ ಆಗಲಿ, ಅಥವಾ ತುಂಬ ಶಬ್ದ ಬರುವಂಥ ಒಂದೊಂದು ಪ್ರೊಡಕ್ಷನ್ ಆಗುವಂಥ ಒಂದು ಕಾರ್ಖಾನೆಗಳಾಗಲಿ, ಈ ರೀತಿಯಲ್ಲಿ ತುಂಬ ಸೌಂಡ್ ಇರುವಂಥ ಪ್ಲೇಸಲ್ಲಿದ್ದಾಗ ಕೂಡ ಆ ಕಂಟಿನ್ಯೂಸ್ ಎಕ್ಸ್ಪೋಜರಿಂದ ನಮ್ಮ ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಹಾಗೂ ಆ ನರಗಳ ಮೇಲೆ ಎಫೆಕ್ಟ್ ಆಗಿ ಹೆಡೇಕ್ ಉಂಟಾಗಬಹುದು. ನಮ್ಮ ತಲೆಗೆ ಏನಾದರೂ ಪಾಸ್ಟ್ ಹಿಸ್ಟ್ರಿಯಲ್ಲಿ ಇಂಜುರಿ ಆದಾಗ, ಅಂದರೆ ಏನಾದರೂ ಪೆಟ್ಟು ಬಿದ್ದಾಗ ಕೂಡ
ಅದು ವಾಸಿ ಕಂಪ್ಲೀಟ್ ಆಗಿದೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಅದು ಮುಂದೆ ಹೋದಾಗ ಏನಾಗುತ್ತೆ ಅಂದರೆ ಅದು ರಕ್ತ ಹೆಪ್ಪುಗಟ್ಟಬಹುದು ಅಥವಾ ಅಲ್ಲಿ ಏನಾದರೂ ಒಂಥರ ಸ್ಮಾಲ್ ಟ್ಯೂಮರ್ ಆಗಿ ಕೂಡ ಬೆಳೀಬೋದು. ಅದರಿಂದ ಕೂಡ ಮೈಗ್ರೇನ್ ಹೆಡೇಕ್ ಉಂಟಾಗಬಹುದು. ಇದಕ್ಕೆ ನಾವು MRI ಸ್ಕ್ಯಾನ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತದೆ ಇದು ಯಾವ ಕಾರಣದಿಂದಾಗಿ ಹೆಡೇಕ್ ಬರ್ತಾ ಇದೆ ಅಂತ. ಅಂದರೆ ಮೈಗ್ರೇನ್ ಹೆಡೇಕ್ ಇರೋರು ಎಲ್ರಿಗೂ ಟ್ಯೂಮರ್ ಇರಬೇಕಂತೇನಿಲ್ಲ, ಬಟ್ ಏನಾದರೂ ಹಿಸ್ಟ್ರಿಯಲ್ಲಿ ಅವರು ಏನಾದರೂ ತಲೆಗೆ ಪೆಟ್ಟು ಬಿದ್ದರೆ ಅಥವಾ ಅವ್ರ ತಲೆ ಮೇಲೆ ಏನಾದರೂ ಗಾಯ ಆದಾಗ ಏನಾದರೂ ಬಿದ್ದುಬಿಟ್ಟು ಅಥವಾ ಮೇಲಿಂದ ಕೆಳಗಡೆ ಬಿದ್ದಾಗ ಕೂಡ ಇದು ಇಂಜುರಿ ಬೇಸ್ಡ್ ನಾವು ಹೆಡೇಕ್ ಅಂತ ಕೂಡ ಕರಿತೇವೆ. ಹಾಗೆ ಇನ್ನೊಂದು ಕಾರಣ ಏನು ಅಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅಂದರೆ ಸ್ಟ್ರೆಸ್ ಇದ್ದಾಗ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗಿ ಅದರಿಂದ ಕೂಡ ನಮಗೆ ಪೂರ್ತಿ ಬಾಡಿ ಮೇಲೆ ಎಫೆಕ್ಟ್ ಆಗ್ಬೋದು. ಮುಖ್ಯವಾಗಿ ತಲೆಯ ಮೇಲೆ ಅಂದರೆ ಮೆದುಳಿನ ಮೇಲೆ ಎಫೆಕ್ಟ್ ಆಗಿಬಿಟ್ಟು ಅಲ್ಲಿ ಹೆಡೇಕ್ ಉಂಟಾಗುವಂಥ ಚಾನ್ಸಸ್ ಜಾಸ್ತಿ. ಅದೇ ರೀತಿ ಈ ಫೀಮೇಲ್ ಹಾರ್ಮೋನ್ಸಲ್ಲಿ ಏನಾದರೂ ಏರುಪೇರು ಆದಾಗ ಪೀರಿಯಡ್ ವೇರಿಯೇಷನ್ಸ್ ಆಗಬಹುದು, ಥೈರಾಯ್ಡ್ ಕಂಪ್ಲೇಂಟ್ಸ್ ಬರಬಹುದು ಅಥವಾ ಓವರೀಸ್ ಅದ್ರ ಮೇಲೆ ಎಫೆಕ್ಟ್ ಆಗಬಹುದು. ಸೊ ಇದೇ ರೀತಿ ನಮ್ಮ ತಲೆ ಮೇಲೆ ಎಫೆಕ್ಟ್ ಆಗಿಬಿಟ್ಟು ತಲೆನೋವು ಕೂಡ ಕಾಣಿಸಿಕೊಳ್ಳಬಹುದು. ಇದರಿಂದ ಏನಾಗುತ್ತೆ ಅಂದರೆ ನಾವು ಕೆಲವೊಂದು ಸಾರಿ ಪೀರಿಯಡ್ ಸಂದರ್ಭದಲ್ಲಿ ಆವಾಗ ಮೈಗ್ರೇನ್ ತುಂಬ ಪೀಕಲ್ಲಿ ಕೂಡ ಇರುತ್ತದೆ. ಸೊ ಅದಕ್ಕೆ ನಾವು ಮೆನ್ಸ್ಟ್ರುವಲ್ ಮೈಗ್ರೇನ್ ಅಂತ ಕೂಡ ಕರಿತೇವೆ. ಹಾಗೆ ಇನ್ನೊಂದು ಕಾರಣ ಏನು ಅಂತಂದರೆ ಕೆಟ್ಟ ಚಟಗಳಿರಬಹುದು. ಅದು ಯಾವುದಾಗಲಿ ಅಂದರೆ ಆಲ್ಕೋಹಾಲ್ ಸೇವನೆ ಇರಬಹುದು, ಸ್ಮೋಕಿಂಗ್ ಇರಬಹುದು, ಅಥವಾ ಕಾಫಿ ತುಂಬ ಬಳಸುವವರಿರಬಹುದು, ಅಥವಾ ಅನ್ನೆಸೆಸರಿ ಪೇನ್ ಕಿಲ್ಲರ್ಸ್ ಇರಬಹುದು. ಸೊ ಈ ರೀತಿಯಾದಾಗ ಏನಾಗುತ್ತೆ ಅಂದರೆ ನಮ್ಮ ಆ ಒಂದು ಚಟಗಳಿಗೆ ಮೊರೆ ಹೋದಾಗ ಅದು ಯಾವಾಗ ನಮಗೆ ಸಿಗದೇ ಇದ್ದಾಗ ಸೊ ನಮ್ಮ ಮೇಲೆ ಈ ರೀತಿಯಾದ ಪ್ರಭಾವ ಬೀರಬಹುದು. ತಲೆನೋವು ಜಾಸ್ತಿ ಉಂಟಾಗಬಹುದು ಅಥವಾ ಇರಿಟೇಷನ್ ಆಗಬಹುದು. ಸೊ ಈ ಒಂದು ಚಟಗಳಿಂದ ದೂರ ಇದ್ದರೂ ಅವರು ಎಷ್ಟೋ ಸಮಯ ಬೇಕಾಗುತ್ತದೆ ಅದನ್ನು ನಾವು ಡಿಟಾಕ್ಸ್ ಮಾಡಿ ಕ್ಯೂರ್ ಮಾಡೋದಕ್ಕೆ. ಕೆಲವೊಂದು ಸರಿ ಏನಾಗುತ್ತದೆ ಅಂದರೆ ಬ್ಲಡ್ ಪ್ರೆಷರ್ ಹೆಚ್ಚಾದಾಗ ಕೂಡ ನಮ್ಮ ಈ ತಲೆನೋವಿಗೆ ಸಂಬಂಧಪಟ್ಟಿರುತ್ತೆ. ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಹೇಗೆ ಆ್ಯಕ್ಟ್ ಮಾಡುತ್ತದೆ, ನಮ್ಮ ಬ್ಲಡ್ ವೆಸಲ್ಸ್ ಮೇಲೆ ಆ್ಯಕ್ಟ್ ಮಾಡಿಬಿಟ್ಟು ಬೇಗ ಕಾನ್ಸ್ಟ್ರಿಕ್ಷನ್ಸ್ ಮತ್ತು ರಿಲ್ಯಾಕ್ಸೇಷನ್ ಆದಾಗ ಕೂಡ ಹೆಡೇಕ್ ಜಾಸ್ತಿ ಆಗುತ್ತದೆ. ಸೊ ಇದು ಒಂದು BP ಓರಿಯೆಂಟೆಡಿಂದನೂ ಕೂಡ ನಮ್ಮ ಮೈಗ್ರೇನ್ ಡಿಪೆಂಡ್ ಆಗುತ್ತದೆ. ಇನ್ನೊಂದು ಮುಖ್ಯವಾದ ಕಾರಣವೇನು ಅಂತಂದರೆ ನಮ್ಮ ಲೈಫ್ ಸ್ಟೈಲ್. ನಮ್ಮ ಲೈಫ್ ಸ್ಟೈಲಲ್ಲಿ ಏನಾದರೂ ನೀರು ಕುಡಿಯೋದಿರಬಹುದು. ಅಂದರೆ ನೀರು ಯಾರು ಕಡಿಮೆ ಕುಡಿತಾರೆ ಅಥವಾ ನೀರಿನ ಅಂಶ ಬಾಡಿಯಿಂದ ಜಾಸ್ತಿ ಆಚೆ ಹೋಗುತ್ತದೆ ಬೆವರ ಮೂಲಕ, ಯೂರಿನ್ ಮೂಲಕ, ಆವಾಗ ನಮ್ಮ ಬಾಡಿಯಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತದೆ, ಅಂದರೆ ಡಿಹೈಡ್ರೇಷನ್. ಇದರಿಂದ ಡೈರೆಕ್ಟ್ ನಮ್ಮ ತಲೆಗೆ ಇಂಪ್ಯಾಕ್ಟ್ ಬರಬಹುದು. ಅಂದರೆ ನಮ್ಮ ಯೋಚನಾ ಶಕ್ತಿ ಕಮ್ಮಿ ಆಗಬಹುದು ಮತ್ತು ನರಗಳ ಮೇಲೆ ಎಫೆಕ್ಟ್ ಆಗಿಬಿಟ್ಟು ಮೈಗ್ರೇನ್ ಕೂಡ ಉಂಟಾಗಬಹುದು. ಅದೇ ರೀತಿ ಊಟ, ಅಂದರೆ ನಾವು ಯಾವ ರೀತಿ ಊಟ ಸೇವನೆ ಮಾಡ್ತೀವಿ, ತುಂಬ ಅತಿಯಾಗಿ ಊಟ ಮಾಡೋದು ಅಥವಾ ಊಟನ ಸ್ಕಿಪ್ ಮಾಡೋದು, ಕೆಲವೊಬ್ಬರಿಗೆ ಹಸಿವೆ ಆಗೋದಿಲ್ಲ ಅಂತ ದಿನಗಳವರೆಗೂ ಕೂಡ ಊಟ ಮಾಡೋದಿಲ್ಲ, ಆವಾಗ ಕೂಡ ನಮ್ಮ ಬಾಡಿಯಲ್ಲಿ ಹೈಪೋಗ್ಲೈಸಿಮಿಯಾ ಆಗಿಬಿಟ್ಟು ಮತ್ತು ಡಿಹೈಡ್ರೇಷನ್ ಆಗಿಬಿಟ್ಟು ಎನರ್ಜಿ ಲೆವೆಲ್ ಮತ್ತು ವೈಟಮಿನ್ಸ್ ಈ ಥರದೆಲ್ಲ ಪ್ರೋಟೀನ್ಸ್ ಎಲ್ಲ ಕಡಿಮೆ ಆಗಿಬಿಟ್ಟು ಆವಾಗ ಕೂಡ ನಮ್ಮ ತಲೆಯ ಮೆದುಳಿನ ನರಗಳ ಮೇಲೆ ಎಫೆಕ್ಟ್ ಆಗಿಬಿಟ್ಟು ಮೈಗ್ರೇನ್ ಉಂಟಾಗಬಹುದು. ಅದಲ್ಲದೆ ನಿದ್ದೆ. ಎಷ್ಟೊಂದು ಜನ ಏನು ಮಾಡ್ತಾರೆ, ಇವಾಗ ನೈಟ್ ಡ್ಯೂಟಿ ಇದೆ ಅಂತ ಸೊ ಅವರ ಚಟುವಟಿಕೆಗಳೆಲ್ಲ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಅಂದರೆ ರಾತ್ರಿನೂ ನಿದ್ದೆ ಆಗೋದಿಲ್ಲ ಮತ್ತು ಡೇ ಟೈಮಲ್ಲೂ ಕೂಡ ಪ್ರಾಪರಾಗಿ ನಿದ್ದೆ ಆಗೋದಿಲ್ಲ. ಇಂಥ ಸಮಯದಲ್ಲಿ ಕೂಡ ಲ್ಯಾಕ್ ಆಫ್ ಸ್ಲೀಪ್ ಕೂಡ ಮೈಗ್ರೇನ್ ಹೆಡೇಕ್ಗೆ ಒಂದು ಕಾರಣ. ಆಮೇಲೆ ಊಟದಲ್ಲಿ ಅತಿಯಾಗಿ ನಾನು ಆವಾಗಲೇ ಹೇಳಿದಂಗೆ ಆಲ್ಕೋಹಾಲು, ಕಾಫಿ ಈ ಥರ ಎಲ್ಲ ಜಾಸ್ತಿ ಬಳಸುವವರಿಗೆ ಹೆಡೇಕ್ ಜಾಸ್ತಿ ಇರುತ್ತೆ. ತುಂಬ ಸ್ವೀಟ್ಸ್ ತಿನ್ನೋದು, ಆಚೆ ಜಂಕ್ ಫುಡ್ ತಿನ್ನೋದು, ಆಮೇಲೆ ಈ ಮಾಡರ್ನ್ ಫುಡ್ ಅಂತ ಅಂದ್ಬಿಟ್ಟು ಸೊ ನಾವು ಏನು ನಮ್ಮ ರೂಟೀನ್ ಫುಡ್ ಇರುತ್ತೆ ಅದನ್ನು ಸ್ಕಿಪ್ ಮಾಡೋದು, ಈ ಥರ ಆದಾಗ ಕೂಡ ಕೆಲವೊಂದು ಸರಿ ನಮ್ಮ ಈ ಮೈಗ್ರೇನ್ ಹೆಡೇಕ್ಗೆ ಕಾರಣಗಳು ಅಂತ ಕರಿಬಹುದು. ಮೈಗ್ರೇನ್ ಹೆಡೇಕ್ ಮತ್ತು ಬೇರೆ ಹೆಡೇಕಲ್ಲಿ ಇರುವಂಥ ಡಿಫ್ರೆನ್ಸಿಯೇಷನ್ ಅಂತಂದರೆ ಸೊ ಸಾಧಾರಣವಾಗಿ ಬೇರೆ ಹೆಡೇಕೆಲ್ಲ ಒಂದು ನಿರ್ದಿಷ್ಟವಾದ ಟೈಮ್ಗೆ ಬಂದು ಹೋಗುತ್ತದೆ. ಬಟ್ ಮೈಗ್ರೇನ್ ಹೆಡೇಕ್ ಹಾಗಲ್ಲ. ಮೈಗ್ರೇನ್ ಹೆಡೇಕ್ ಒಂದು ಎಪಿಸೋಡಿಕ್ ಇರುತ್ತದೆ. ಅಂದರೆ ಇವತ್ತು ಬಂತು ಅಂತಂದಾಗ ಅದು ಹಾಫ್ ಆನ್ ಅವರ್ ಇರ್ಬೋದು, 1 ಅವರ್ ಇರ್ಬೋದು, ಅಥವಾ ಪೂರ್ತಿ ದಿನಗಳು ಇರ್ಬೋದು, ಹಾಗೆ ಹಲವು ದಿನಗಳವರೆಗೂ ಇರ್ಬೋದು, ಸಮ್ಟೈಮ್ಸ್ ಮಂತ್ಸ್ ಟುಗೆದರು ಇರುತ್ತದೆ. ಆಮೇಲೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಸೀಸನಲ್ ವೈಸ್, ಅಂದರೆ ಬಿಸಿಲಲ್ಲೇ ಬರುವಂಥದ್ದು, ಬೇಸಿಗೆಯಲ್ಲೇ, ಕೆಲವೊಬ್ಬರಿಗೆ ಚಳಿಗಾಲದಲ್ಲಿ, ಕೆಲವೊಬ್ಬರಿಗೆ ಮಳೆಗಾಲದಲ್ಲಿ, ಅಂದರೆ ಸೀಸ್ನಲ್ ಮೈಗ್ರೇನ್ ಹೆಡೇಕ್ ಅಂತ ಕೂಡ ಕರಿತೇವೆ. ಇದರ ಜೊತೆಗೆ ಇನ್ನೂ ಸಿಂಪ್ಟಮ್ಸ್ ಅಂತಂದರೆ ಈ ತಲೆನೋವು ಇದೆ, ಅರ್ಧ ತಲೆನೋವು ಇರ್ಬೋದು. ಆ ಅರ್ಧ ತಲೆನೋವು ಸಮ್ಟೈಮ್ಸ್ ರೈಟ್ಗೆ, ಸಮ್ಟೈಮ್ಸ್ ಲೆಫ್ಟ್ಗೆ, ಜೊತೆಗೆ ವಾಂತಿ ಬಂದಂಗೆ ಇರುವುದು. ವಾಂತಿ ಬರೋ ಸೆನ್ಸೇಷನ್ ಹೇಗಿರುತ್ತದೆ ಅಂತಂದರೆ ವಾಂತಿ ಕೂಡ ಆಗುವುದಿಲ್ಲ, ಆಮೇಲೆ
ವಾಂತಿ ಬಂದಂಗೆ ಇರುತ್ತದೆ. ಸೊ ಈ ಒಂದು ಸೆನ್ಸೇಷನ್ ಕೆಲವೊಬ್ಬರಿಗೆ ವಾಂತಿ ಆದ ಮೇಲೆ ಕೂಡ ರಿಲೀಫ್ ಆಗಲ್ಲ, ಆ ರೀತಿಯೂ ಇರುತ್ತದೆ. ಕೆಲವೊಬ್ಬರಿಗೆ ವಾಂತಿ ಆದ ಮೇಲೆ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗುತ್ತದೆ. ಆಮೇಲೆ ಅವಾಗ ಅವರು ತುಂಬ ಎಕ್ಸಾಸ್ಟ್ ಆಗಿ ಫೀಲ್ ಆಗ್ತಾರೆ, ಅಥವಾ ನಿದ್ದೆ ಬರಬಹುದು, ಡ್ರೌಸಿ ಇರಬಹುದು, ಅಥವಾ ಲ್ಯಾಕ್ ಆಫ್ ಎನರ್ಜಿ ಥರ ಫೀಲ್ ಆಗಬಹುದು. ಈ ಒಂದು ತಲೆನೋವು ಸಡನ್ ಟ್ರಿಗರ್ ಆಗುವುದು, ತುಂಬ ಅತಿಯಾಗಿ ಕೆಟ್ಟದಾಗಿ ಸ್ಮೆಲ್ ಇರಬಹುದು, ಅಥವಾ ಸಮ್ಟೈಮ್ಸ್ ಏನಾಗೋದಂದರೆ ಈ ಪಂಜೆಂಟ್ ಓಡರ್ ಇರುತ್ತದೆ, ಘಾಟ್ ಇರ್ಬೋದು, ಅದು ಸ್ಪೈಸಿದಿರ್ಬೋದು, ಅಥವಾ ಸ್ವೀಟ್ಸ್ದಿರ್ಬೋದು, ಧೂಪ ಸಾಂಬ್ರಾಣಿದಿರ್ಬೋದು, ಅಥವಾ ಫ್ಲವರ್ ಸ್ಮೆಲ್ ಇರ್ಬೋದು, ಡಿಯೋಡ್ರೆಂಟ್ ಸ್ಮೆಲ್ ಇರಬಹುದು, ಅಥವಾ ಕೆಲವೊಬ್ರಿಗೆ ಏನಾಗೋದಂದರೆ ತುಂಬ ಅತಿಯಾಗಿ ಬ್ರೈಟ್ ಲೈಟ್ ನೋಡಿದಾಗ, ಅಂದರೆ ಸನ್ ಲೈಟ್ ಆಗಲಿ, ಅಥವಾ ಕಣ್ಣಿಗೆ ಯಾರಾದರೂ ಡೈರೆಕ್ಟ್ ಟಾರ್ಚ್ ಏನಾದರೂ ಬಿಟ್ಟಿದಾಗ ಆವಾಗ ಕೂಡ ಅಂತ ಅನ್ನಬಹುದು. ಸೊ ಈ ರೀತಿಯ ಸಿಂಪ್ಟಮ್ಸ್ಗಳಿರ್ತದೆ. ಇದರ ಜೊತೆಗೆ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಅಂದರೆ ಜ್ವರ, ಅಥವಾ ನಮ್ಮ ಮೈಕೈ ನೋವಾಗುವುದು, ಆತಂಕ ಆಗಬಹುದು, ಗಾಬರಿ ಥರ ಆಗಬಹುದು, ಎದೆಯಲ್ಲಿ ಡವ ಅಂತ ಫೀಲಿಂಗ್ ಜಾಸ್ತಿ ಇರಬಹುದು, ನಿದ್ದೆ ಬರದೇ ಇರಬಹುದು. ಈ ರೀತಿಯಾದ ಒಂದು ಸೆನ್ಸೇಷನ್ಸ್ ಇರುತ್ತದೆ. ಇದರಲ್ಲಿ ಮುಖ್ಯವಾಗಿ ಮುಂಚೆ ಬರುವಂಥ ಒಂದು ಸೂಚನೆಗೆ ನಾವು ಪ್ರೌಡರ್ಮ್ ಅಂತ ಕರಿತೇವೆ. ಅಂದರೆ ಇರಿಟೇಷನ್ಸ್, ಮೂಡ್ ಸ್ವಿಂಗ್ಸ್ ಇದೆಲ್ಲ ಇದರಿಂದನೇ ಶುರುವಾಗುತ್ತದೆ. ಆಮೇಲೆ ಏನಾಗುತ್ತೆ ಅಂದರೆ ಒಂದು ಆರಾ ಥರ, ಅಂದರೆ ಹೈ ಪೇಯ್ನ್ ಬರುವಂಥ ಸೂಚನೆ ಇರುತ್ತದೆ. ಅದರಲ್ಲಿ ಇದರಲ್ಲಿ ತುಂಬ ಅಂದರೆ ಆ ನೋವು ತಡೆಯಲಾಗದಂಥ ನೋವು ಇರುತ್ತದೆ. ಅಂಥ ವ್ಯಕ್ತಿಗಳಿಗೆ ನಾವೇನಾದರೂ ಮಾತಾಡ್ಸೋಕ್ಕೆ ಹೋದಾಗ ತುಂಬ ಕೋಪ, ಇರಿಟೇಷನ್ಸ್ ಈ ರೀತಿ ಕಾಣ್ಬೋದು. ಅವರ ಯೋಚನೆ ಅವಾಗ ಹೇಗಿರುತ್ತೆ ಅಂದರೆ ತಲೆನೋವು ಕಡಿಮೆ ಆದರೆ ಸಾಕು, ಪೇಯ್ನ್ ಕಿಲ್ಲರ್ ಬಳಸ್ಬೋದು, ಅಥವಾ ಗೋಡೆಗೆ ತಲೆ ಜಚ್ಕೊಳ್ಬಹುದು. ಅದಲ್ಲದೆ ಏನಾದರೂ ಸುಸೈಡಲ್ ಥಾಟ್ಸ್ ಕೂಡ ಬರುತ್ತದೆ. ಸೊ ಈ ಒಂದು ತಲೆನೋವು ತುಂಬ ಹೈ ಪೀಕ್ ಆಗಿಬಿಟ್ಟು ಅದು ಸಡನ್ನಾಗಿ ಕೆಲವೊಬ್ರಿಗೆ ಕಮ್ಮಿ ಆಗುತ್ತದೆ, ಕೆಲವೊಬ್ಬರಿಗೆ ಗ್ರ್ಯಾಜುವಲ್ ಆಗಿ ತಾನೇ ಕಡಿಮೆ ಆಗುತ್ತದೆ. ಕೆಲವೊಂದು ಸರಿ ಪೇಯ್ನ್ ಕಿಲ್ಲರ್ ಕೂಡ ಅಲ್ಲಿ ವರ್ಕ್ ಮಾಡುವುದಿಲ್ಲ. ನಿದ್ದೆ ಮಾಡಿದಾಗ ಕೆಲವೊಬ್ರಿಗೆ ಕಮ್ಮಿ ಆಗುತ್ತದೆ, ಕೆಲವೊಬ್ರಿಗೆ ಕಮ್ಮಿ ಆಗೋದಿಲ್ಲ. ಬಟ್ ತಾನೇ ಅದು ಎಪಿಸೋಡಿಕ್ ಆಗಿ ಕಮ್ಮಿ ಆಗ್ತಾ ಹೋಗುತ್ತದೆ. ಬಟ್ ಈ ಒಂದು ಅಟ್ಯಾಕ್ ರಿಪೀಟೆಡ್ ಆದಾಗ ಸೊ ಅವರಿಗೆ ನಾವು ಕ್ರಾನಿಕ್ ಮೈಗ್ರೇನ್ ಹೆಡೇಕ್ ಅಂತ ಕರಿತೇವೆ. ಇದ್ರ ಜೊತೆಗೆ ಇದರಲ್ಲಿ ನೆಕ್ಸ್ಟ್ ಸ್ಟೇಜ್ ಇರುತ್ತಂದರೆ ಹೆಡೇಕ್ ಮುಗಿದು ಹೋದ್ಮೇಲೆ, ಅಂದರೆ ಕಮ್ಮಿ ಆದಮೇಲೆ ತುಂಬ ಎಕ್ಸಾಸ್ಟ್ ಆಗುವುದು, ಮೈಯಲ್ಲೆಲ್ಲ ಎನರ್ಜಿ ಇಲ್ಲದೆ ಇರೋ ಥರ. ಈ ರೀತಿ ಫೇಜಸ್ಗಳು ಕೂಡ ನಾವು ಮೈಗ್ರೇನ್ ಹೆಡೇಕಲ್ಲಿ ಕಾಣಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಮೈಗ್ರೇನ್ ಹೆಡೇಕ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಇದೆ. ಸೊ ಇದು ಒಂದು 5-10 ನಿಮಿಷದಲ್ಲಿ ಆಗಲ್ಲ. ಇದ್ರ ಬಗ್ಗೆ ಇನ್ನೂ ಕಂಪ್ಲೀಟಾಗಿ ಇದರ ಫೇಜಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಹಾಗೆ ಈ ಮೈಗ್ರೇನ್ ಇದ್ದಾಗ ಯಾವುದೇ ರೀತಿಯಿಂದ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಅಥವಾ ಅದಕ್ಕೆ ಏನು ಪರಿಹಾರ ಇದೆ, ತಾತ್ಕಾಲಿಕವಾಗಿ ಪೇಯ್ನ್ ಕಿಲ್ಲರ್ಸ್ ಅದೆಲ್ಲ ತೊಗೊಂಡ್ರೆ ಅದಕ್ಕೆ ನೀವು ಅಡಿಕ್ಟ್ ಆಗ್ತಾನೆ ಹೋಗ್ತೀರ. ಹೀಗೆ ಅದು ಲೈಫ್ ಲಾಂಗ್ ನಡೀತಾ ಇರುತ್ತದೆ. ಮತ್ತು ಅದು 1, 2, 3 ಕೆಲವೊಬ್ಬರು ಒಂದು ದಿವಸಕ್ಕೆ 3 ಟ್ಯಾಬ್ಲೆಟ್ ತೊಗೊಂಡ್ರು ಕಮ್ಮಿ ಆಗಲ್ಲ. ಆ ಥರದ ಪೇಷಂಟ್ಸ್ಗಳು ಕೂಡ ನಾವು ನೋಡಿದ್ದೇವೆ. ಸೊ ಹಾಗಿದ್ದಲ್ಲಿ ನೀವು ಆ ರೀತಿ ಸೈಡ್ ಎಫೆಕ್ಟ್ಸ್ ಆಗುವಂಥ ಮೆಡಿಸಿನ್ಸ್ ಬಿಟ್ಟು, ಸೊ ನಮ್ಮ ಹೋಮಿಯೋಪತಿಯಲ್ಲಿ ಏನಿದೆ ಅಂತಂದರೆ ಇದಕ್ಕೆ ಸಂಪೂರ್ಣವಾಗಿ ಪರಿಹಾರ ಇದೆ. ಅದು ಹೇಗೆ ಅಂತಂದರೆ, ಈ ಎಲ್ಲ ಸಿಂಪ್ಟಮ್ಸನ್ನು ನಾವು ಪರಿಪೂರ್ಣವಾಗಿ ಅಧ್ಯಯನ ಮಾಡಿ ಅವರ ಬಾಡಿ ಪ್ರಕೃತಿಗೆ ಅನುಸಾರವಾಗಿ ಹೋಮಿಯೋಪತಿಯಲ್ಲಿ ನಾವು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಕೊಡ್ತೇವೆ. ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಈ ಮೈಗ್ರೇನ್ ಹೆಡೇಕಿಗೆ ರೂಟ್ ಕಾಸ್ ಏನಿರುತ್ತೆ ಅದರ ಕೂಡ ನಾವಲ್ಲಿ ಅವರಿಗೆ ಡೈಟ್ ಆಗಲಿ, ಅಥವಾ ಅವರ ದಿನ ಚಟುವಟಿಕೆಗಳಾಗಲಿ, ಅಥವಾ ಅವರಿಗೆ ಏನು ಬೇಕಾಗಿರುತ್ತೆ ನಿದ್ದೆ ಆಗಲಿ, ಅದರಿಗೆ ನಾವು ಪ್ರಾಪರ್ ಎಜುಕೇಟ್ ಮಾಡಿಸಿ, ಮತ್ತು ಅದರ ಜೊತೆಗೆ ಅವರ ಡೈಟ್ ಮೇಲೆ, ಫುಡ್ ಮೇಲೆ, ರೂಟಲ್ಲಿರುವಂಥ ಬ್ಯಾಕ್ಗ್ರೌಂಡ್ ಇರುವಂಥ ಡಿಸೀಸ್ ಮೇಲೆ ಕೂಡ ನಾವು ಕಾನ್ಸಂಟ್ರೇಟ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಮಾಡೋದ್ರ ಮೂಲಕ, ಮತ್ತು ಅವರ ಬಾಡಿ ಪ್ರಕೃತಿಯನ್ನು ನಾವು ಹೀಲ್ ಮಾಡೋದು, ಅಂದರೆ ರೋಗ ನಿರೋಧಕ ಶಕ್ತಿ ಮತ್ತು ಜೆನೆಟಿಕಲ್ ಏನು ಇಮ್ಯುನಿಟಿ ಡಿಫಿಷಿಯನ್ಸಿ ಏನಾಗಿರುತ್ತೆ ಅದನ್ನು ನಾವು ಸ್ಟ್ರೆಂತ್ ಮಾಡೋದ್ರ ಮೂಲಕ ಈ ಒಂದು ಮೈಗ್ರೇನನ್ನು ನಾವು ಕಂಪ್ಲೀಟ್ ಕ್ಯೂರ್ ಮಾಡಬಹುದು. ಸೊ ಹಾಗಿದ್ದರೆ ಫ್ರೆಂಡ್ಸ್, ಈ ಥರದ್ದೇನಾದ್ರು ಸಿಂಪ್ಟಮ್ಸ್ ನಿಮ್ಮಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ಗಾಗಲಿ ಯಾರಿಗಾದ್ರೂ ಇದ್ದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಇದರ ಬಗ್ಗೆ ಏನಾದ್ರು ಡೀಟೇಲ್ ಬೇಕಾದರೆ ಈ ಸ್ಕ್ರೀನ್ ಮೇಲೆ ಹೋಗ್ತಾ ನಂಬರ್ಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಿ ನಿಮಗೆ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದುಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.